ಎಲ್ಲರೂ ತಿಳ್ಕೊಬೇಕಾದಂಥ ಒಂದು ವಿಷಯನ ನಾನು ನೋಡಿದೆ. ಸೊ, ಇನ್‌ಸ್ಟಾಗ್ರಾಮಲ್ಲಿ ಓಪನ್ ಮಾಡಿದಾಗ. ಸೊ, ಅದು ಎಲ್ಲ ಪರ್ಸನ್ಸ್‌ಗೂ ಗೊತ್ತಿದ್ರೆ ಚಂದ ಅಂತ ಅನ್ನಿಸ್ತು. ಆ ವಿಡಿಯೋನ ಜಸ್ಟ್ ಪ್ಲೇ ಮಾಡ್ತೀನಿ. ಟ್ರುತ್ ಅನ್ಸಿದ್ರೆ ಕಮೆಂಟ್ ಮಾಡಿ, ನಿಜ ಅನ್ಸಿದ್ರೆ. ಇಲ್ಲ ನಿಮ್ಗೇನು ಅನ್ಸುತ್ತೆ ಅದನ್ನೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗಂಡ ಎದ್ದ ಮೇಲೆ ಆಫೀಸ್ ಹೋಗುವಾಗ ಕೇಳ್ತಾರೆ, ಎಲ್ಲಿದೆ ನನ್ನ ಸಾಕ್ಸು, ಎಲ್ಲಿದೆ ಟವೆಲು, ಎಲ್ಲಿ ಇಟ್ಟಿದ್ಯಾ ನನ್ನ ಬೆಲ್ಟು, ಕರ್ಚೀಫ್ ಎಲ್ಲಿದೆ. ವೈಫು ಒಂದು ಪರ್ಸನಲ್ ಅಸಿಸ್ಟೆಂಟ್. ಆ ಹಸ್ಬೆಂಡ್ ತುಂಬಾ ಡಿಪೆಂಡೆಂಟ್ ಆಗ್ಬಿಡ್ತಾರೆ, ಆ ವೈಫ್ ತುಂಬಾ ಸುಸ್ತಾಗ್ಬಿಡ್ತಾರೆ. ಇದಕ್ಕೆ ಪಾರ್ಟ್ನರ್ಶಿಪ್ ಅಂತ ಹೇಳಲ್ಲ, ಫ್ಯಾಮಿಲಿ ಅಂತ ಹೇಳಿದ್ರೆ ಒಂದು ಟೀಮ್. ಪ್ರತಿಯೊಬ್ಬರನ್ನು ಸಪೋರ್ಟ್ ಮಾಡ್ಬೇಕು, ಅವಾಗ್ಲೇ ಆ ಫ್ಯಾಮಿಲಿ ಎತ್ತರಕ್ಕೆ ಬೆಳೆಯುತ್ತೆ. ಒಂದು ಸ್ಟ್ರಾಂಗ್ ಹಸ್ಬೆಂಡ್ ಮನೆಯಲ್ಲಿ ಅವರು ಬರೇ ಅರ್ನ್ ಮಾಡೋದು ಮಾತ್ರ ಅಲ್ಲ, ತನ್ನನ್ನ ಸರಿಯಾಗಿ ಮ್ಯಾನೇಜ್ ಮಾಡೋ ಪರ್ಸನ್ ಆಗಿರ್ಬೇಕು. ಗಂಡಸರು ಮನೆಯಲ್ಲಿ ಏನಾದ್ರು ನಡೀತಾ ಇದೆ ಆದ್ರೆ ಅದಕ್ಕೆ ಹೆಲ್ಪ್ ಮಾಡಿದ್ರೆ ಇದು ವೀಕ್ನೆಸ್ ಅಲ್ಲ, ಆಕ್ಚುಲಿ ಅದು ರೆಸ್ಪೆಕ್ಟ್. ಫಿಟ್ನೆಸ್ ಅಂತ ಹೇಳಿದ್ರೆ ಬರೇ ಡಂಬಲ್ ಎತ್ತೋದು ಮಾತ್ರ ಅಲ್ಲ, ಮನೆಯಲ್ಲಿ ಬೇರೆ ಕೆಲಸ ನಡೆಯುವಾಗ ಅದಕ್ಕೂ ಬಗ್ಬೇಕು. ಅನ್ನೋಯಿಂಗ್ಲಿ ಹೆಂಗಸರು ಮನೆಯಲ್ಲಿ ತುಂಬಾ ಜನರಿಗೆ ಡಿಪೆಂಡೆಂಟ್ ಮಾಡ್ಬಿಡ್ತಾರೆ. ಅವ್ರ ಕರ್ತವ್ಯ ಅಂತ ಹೇಳ್ಕೊಂಡು ಅಡಿಗೆ ಮಾಡೋದು ಅವರೇ, ಕ್ಲೀನಿಂಗ್ ಮಾಡೋದು ಅವರೇ, ಪ್ಲಾನಿಂಗ್ ಮಾಡೋದು ಅವರೇ, ಜ್ಞಾಪಕ ಇಟ್ಕೋಬೇಕು, ಮ್ಯಾನೇಜ್ ಮಾಡ್ಬೇಕು. ದೆನ್ ಸೈಲೆಂಟ್ಲಿ ಒಳಗಡೆ ಟಯರ್ಡ್ ಫೀಲ್ ಆಗ್ತಾರೆ, ಬಿಕಾಸ್ ಅವರಿಗೆ ಅಪ್ರಿಸಿಯೇಷನ್ ಸಿಗಲ್ಲ. ಅಡ್ಗೆ ಚೆನ್ನಾಗಿದ್ರೆ ಹೇಳೋದೇ ಇಲ್ಲ ಇವತ್ತು ಅಡ್ಗೆ ತುಂಬಾ ಚೆನ್ನಾಗಿತ್ತು ಅಂತ. ನೀವು ಅನ್ಕೋಬಹುದು ಹೆಂಗಸರು ನಾವು ತುಂಬಾ ಸ್ಟ್ರಾಂಗ್ ಅದಕ್ಕೆ ಎಲ್ಲ ಮಾಡ್ತಿದೀವಿ ಅಂತ. ಅದು ಸ್ಟ್ರಾಂಗ್ ಅಲ್ಲ, ನಿಮ್ ವೀಕ್ನೆಸ್ ಅದು. ಯಾರು ಸುತ್ತ ಇರೋವರನ್ನ ಕೇಪಬಲ್ ಮಾಡ್ತಾರಲ್ವಾ ಅವರು ಜಾಸ್ತಿ ಸ್ಟ್ರಾಂಗ್. ಸಿಮಿಲರ್ಲಿ ಹೆಂಗಸರು ಎಲ್ಲದಕ್ಕೂ ಡಿಪೆಂಡೆಂಟ್ ಆಗೋದಲ್ಲ. ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ ಬರ್ಬೇಕು, ಆನ್ಲೈನ್ ಪೇಮೆಂಟ್ ಮಾಡಕ್ ಬರ್ಬೇಕು, ಮನೆಯದು ಆರ್ಥಿಕ ವಿಷಯದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು, ಕೆಲವೊಂದೆಲ್ಲ ಆರ್ಗನೈಸ್ ಮಾಡ್ಬೇಕು, ಟ್ರಾವೆಲ್ ಪ್ಲಾನ್ಸ್, ಹಾಲಿಡೇ ಪ್ಲಾನ್ಸ್ ಹೋಮ್ ಮೇಕರ್ಸ್ ಡಿಸೈಡ್ ಮಾಡ್ಬೇಕು. ಆ ಡಿಸಿಷನ್ಸ್ ಗಳು ತಗೊಂಡ್ರೆ ನೀವು ಈಕ್ವಲ್ ಲೀಡರ್ ಒಂದ್ ಮನೆ ಒಳಗಡೆ. ಹೆಂಗಸರು ಅಂದ್ರೆ ಬರೀ ಕಿಚನ್ ಮ್ಯಾನೇಜ್ಮೆಂಟ್ ಅಲ್ಲ, ಲೈಫ್ ಮ್ಯಾನೇಜ್ಮೆಂಟ್ ಗೊತ್ತಾ. ಗಂಡ ಹೆಂಡತಿ ಇಂಡಿಪೆಂಡೆಂಟ್ ಆಗ್ತಾರಲ್ವಾ, ಅವಾಗ ತುಂಬಾ ಕಮ್ಮಿ ಫ್ರಸ್ಟ್ರೇಷನ್ ಇರುತ್ತೆ ಮನೆಯಲ್ಲಿ, ತುಂಬಾ ಕಮ್ಮಿ ಫ್ರಿಕ್ಷನ್ ಇರುತ್ತೆ. ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಅಬ್ಸರ್ವ್ ಮಾಡ್ತಾರೆ, ನೀವ್ ಹೇಗಿದ್ದೀರಾ ಅಂತ ನೋಡ್ತಾರೆ. ಇವಾಗ ನೀವ್ ಎಕ್ಸರ್ಸೈಸ್ ಮಾಡ್ತೀರಾದ್ರೆ ನಿಮ್ ಮಕ್ಳು ಎಕ್ಸರ್ಸೈಸ್ ಮಾಡ್ತಾರೆ. ರೋಡಲ್ಲಿ ಹೋಗುವಾಗ ಯಾರಾದ್ರೂ ಅಡ್ಡ ಬಂದ್ರೆ ಬೋಳಿ ಮಗನೆ ಹಿಂಗೆಲ್ಲ ಬೈದ್ರೆ ಮಕ್ಳು ಏನ್ ಕಲಿತಾರೆ, ಅದೇ ಮಾತು ಕಲಿತಾರೆ. ಕರೆಕ್ಟ್, ನೀವ್ ನೋಡಿ ಬೇಕಾದ್ರೆ. ನಿಮ್ಗೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಆದ್ರೆ ಇದೇ ನಡೀತಾ ಇರೋದು. ಆ ಮಕ್ಳುನು ಹಂಗೆ ಲೋಫರ್ ತರ ದೊಡ್ಡವರಾಗ್ತಾರೆ. ಅವ್ರು ನೋಡ್ತಾರೆ ಮನೆಯಲ್ಲಿ ಅಮ್ಮನ್ಗೆ ರೆಸ್ಪೆಕ್ಟ್ ಕೊಡ್ತಾರ. ಅವ್ರ ಮನೆಯಲ್ಲಿ ಅಪ್ಪ ಅಮ್ಮನ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಆದ್ರೆ ಸೊಸೈಟಿಯಲ್ಲಿ ಹೊರಗಡೆ ಇರೋ ಹೆಂಗಸಿಗೆ ಯಾರಿಗೂ ರೆಸ್ಪೆಕ್ಟ್ ಮಾಡಲ್ಲ ಅವರು. ಅಮ್ಮ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಾರೆ, ಸಖತ್ತಾಗಿದ್ದಾರೆ. ಆದ್ರೆ ಅವ್ರ ಮಗಳಿದಾರಲ್ವಾ, ಅವ್ರ ಮಗಳೂನು ಹಂಗೆ ಇರ್ತಾರೆ. ಅಮ್ಮ ಒಂಥರ ಎಲ್ಲದ್ರಲ್ಲೂ ಪ್ರಪಂಚದ ವ್ಯವಹಾರ ಏನು ಗೊತ್ತಿಲ್ಲ, ಸುಮ್ನೆ ಸೈಲೆಂಟ್ ಆಗಿದ್ದಾರೆ ಎಲ್ಲದಕ್ಕೂ. ಹಂಗೆ ಇದ್ರೆ ಅವ್ರು ಅನ್ಕೊಳ್ತಾರೆ ಲೇಡೀಸ್ ಹಿಂಗೆ ಇರ್ಬೇಕು, ಅಪ್ಪನೇ ಎಲ್ಲ. ಆ ಪಾರ್ಟ್ನರ್ಶಿಪ್ ಇಸ್ ಇಂಪಾರ್ಟೆಂಟ್. ಇನ್ನು ಎಷ್ಟು ದಿನ ನಿಮ್ಮನ್ನೇ ನೀವು ಕಡೆಗಣಿಸುತ್ತೀರಾ? ಆರೋಗ್ಯ, ವೆಯ್ಟ್ ಲಾಸ್ ಮತ್ತು ಫಿಟ್ನೆಸ್ಗೋಸ್ಕರ ಹೆಲ್ಪ್ ಎಂದು DM ಮಾಡಿ.